ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬಕ್ಕೆ ಎಷ್ಟು ದಿನದಿಂದ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಆದರೆ ಒಂದ್ಸಲ ಗಣೇಶ ವಿಸರ್ಜನೆ ಮಾಡಿದ್ಮೇಲೆ ಹಬ್ಬ ಮುಗ್ದೇ ಹೋಗುತ್ತೆ. ಹಬ್ಬ ಮುಗಿದ್ಮೇಲೆ ಹಬ್ಬದ ಆಫ್ಟರ್ ಎಫೆಕ್ಟ್ಸ್ ಅಂದರೆ ಅದು ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೇನೆ ಹಬ್ಬಕ್ಕೆ ಅಂತ ಮಾಡಿರೋ ತಿಂಡಿಗಳೆಲ್ಲ ಖಾಲಿ ಆಗಬೇಕು. ಮೊದಲೆಲ್ಲಾನು ಮನೆ ತುಂಬ ಜನ ಇರೋರು, ಎಲ್ಲರೂ ಕೆಲಸಗಳನ್ನ ಹಂಚ್ಕೊಳ್ಳೋರು. ಒಬ್ಬರು ಮನೆ ಕ್ಲೀನ್ ಮಾಡಿದ್ರೆ ಒಬ್ಬರು ಅಲಂಕಾರ ಎಲ್ಲ ತೆಗೆದಿಡೋರು. ಹಾಗೆ ಇನ್ನು ಕೆಲವರು ಮಾಡಿರೋ ಸಿಹಿ ತಿಂಡಿಗಳನ್ನೆಲ್ಲ ತಿಂದು ಖಾಲಿ ಮಾಡೋರು. ಇನ್ನು ಕೆಲವರಂತೂ ಹಬ್ಬ ಮುಗಿದ ಮೇಲೆ ನಿದ್ದೆ ತುಂಬ ಮುಖ್ಯ ಅಂತ ಸೋಫಾ ಮೇಲೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡೋರು. ಆದರೆ ಈಗ ಎಲ್ಲ ಕೆಲಸಗಳನ್ನೂ ನಾವೇ ಮಾಡ್ಕೋಬೇಕಾಗತ್ತೆ. ಪಾಪುನ ಹಸ್ಬೆಂಡ್ ಮಲಗಿಸ್ತಾ ಇದ್ರು, ಅಷ್ಟರಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. PVC ಪೈಪ್ ಯೂಸ್ ಮಾಡಿಕೊಂಡು ನಾವು ಈ ಮಂಟಪನ ಕ್ರಿಯೇಟ್ ಮಾಡಿದ್ದು. ಲಾಸ್ಟ್ 3 ಇಯರ್ಸಿಂದನೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಈಸಿಯಾಗೆ ಮಾಡ್ಕೋಬೋದು ಇದನ್ನು. ಹಾಗೆಯೇ ಡೆಕೋರ್ ಐಟಮ್ಸ್ನೆಲ್ಲನೂ ಮೋಸ್ಟ್ಲಿ ಇಂಡಿಯಾಯಿಂದನೇ ತೊಗೊಂಡು ಬಂದಿರೋದು. ಎಲ್ಲನೂ ಈ ಥರ ಸಪ್ರೇಟಾಗಿ ಜಿಪ್ಲಾಕ್ ಬ್ಯಾಗ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀವಿ, ಯಾಕೆಂದರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಈಸಿಯಾಗಿ ಸಿಗುತ್ತೆ ಅಂತ. ಹಾಗೆ ಈ ಸೀರೆ ಮರ್ಚಬೇಕಾದ್ರೆ ನೆನಪಾಯಿತು, ಇನ್ನು ಡ್ರೈಯರಲ್ಲಿ ಒಂದು ಲೋಡ್ ಬಟ್ಟೆ ಇದೆ ಮರ್ಚೋದಕ್ಕೆ. ಹಾಗೆ ಹಬ್ಬಕ್ಕೆ ಉಟ್ಕೊಂಡಿದ್ದ ಸೀರೆಗಳನ್ನು ಮರ್ಚಬೇಕು. ಎಲ್ಲಾನು ಮರ್ಚಿಡು, ಹೋಗಿರೋ ಪ್ರಾಣ ವಾಪಸ್ ಬರುತ್ತೆ. ಕ್ಲೀನಿಂಗ್ ಏನೋ ಆಲ್ಮೋಸ್ಟ್ ಎಲ್ಲ ಮುಗೀತು. ಆದರೆ ಹಬ್ಬಕ್ಕೆ ಅಂತ ತಂದಿರೋವಂಥ ಹಣ್ಣು ಕಾಯಿ ಏನಾದರೂ ಹಾಳಾದರೆ ಒಂಥರ ಸಮಾಧಾನನೇ ಇರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಹಣ್ಣೆಲ್ಲ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹಾಗೆಯೇ ಇಲ್ಲಿ ತೆಂಗಿನಕಾಯಿ ಪೂಜೆಗೆ ಅಂತ ಯೂಸ್ ಮಾಡಿರೋದು 2 ತೆಂಗಿನಕಾಯಿ ಇತ್ತು. ಅದನ್ನು ಈ ಥರ ಫುಡ್ ಪ್ರಾಸೆಸರಲ್ಲಿ ಗ್ರೇಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಅದನ್ನು ಫ್ರೀಝರಲ್ಲಿ ಇಡ್ತೀನಿ, ಯಾಕೆಂದರೆ ಅದನ್ನು ಆಮೇಲಿಂದನೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಅಮೇರಿಕಾದಲ್ಲಿ ನಮಗೆ ಈ ತೆಂಗಿನಕಾಯಿ ಎಲ್ಲ ತುಂಬ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಹಾಗೆ ಹಬ್ಬಕ್ಕೆ ಅಂತ ಇಷ್ಟೊಂದು ವೆರೈಟೀಸ್ ಮಾಡಿದ್ರು ಕ್ವಾಂಟಿಟಿ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಏನಾದರೂ ಒಂದು ಉಳಿಯುತ್ತೆ. ಪಾಯಸ ಆಮೇಲಿಂದ ಮಂಗಳೂರು ಸೌತೆಕಾಯಿ ಹುಳಿ 2 ಉಳಿದಿತ್ತು. ಸೊ ಅವತ್ತು ಊಟಕ್ಕೆ ಇದನ್ನೇ ತಿಂದು ಖಾಲಿ ಮಾಡೋಣ ಅಂತಂದ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಬಾಳೆಕಾಯಿ ಫ್ರೈನ ಕೂಡ ಮಾಡ್ಕೊಂಡಿದ್ವಿ. ಹಬ್ಬಗಳು ಬರುತ್ತೆ ಹೋಗುತ್ತೆ, ಆದರೆ ಅದ್ರ ನೆನಪುಗಳು ಮಾತ್ರ ನಮ್ಮ ಜೊತೆ ಯಾವಾಗಲೂ ಉಳಿಯುತ್ತೆ.